ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಕುರುಬರ ಮೇಲೆ ಒಂದು ಕೋಪ ಇದೆ ಬಿಡಿ, ಅದು ಬೇರೆ ಪ್ರಶ್ನೆ. ಇವರೆಲ್ಲ ಸಿದ್ದರಾಮಯ್ಯನಿಗೆ ಜಯ ಅಂತಾರೆ, ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡ್ರು ಓ ಅಂತ ಕುರುಬರು ಸಿದ್ದರಾಮಯ್ಯ ಬರ್ತಿದ್ದಂಗೆ ಕೂಗ್ತಾರೆ. ನನಗೆ ಅದು ಮುಜುಗರ ಆಗ್ತದೆ ಅನ್ನೋದು ನೀವು ಆಂತರಿಕವಾಗಿದೆ. ಯಾಕಂದ್ರೆ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, 4-5 ಟ್ರಾನ್ಸ್ಫರ್ಗಳಾಯ್ತು. 6 ತಿಂಗಳಾಗಿದ್ದಂತಹ ಒಬ್ಬ KRDL MD ತೆಗೆದಿದ್ದೀರಾ, ಇನ್ನು ಅನೇಕ ಟ್ರಾನ್ಸ್ಫರ್ಗಳಾಗ್ತಾ ಇದಾವೆ. ನೋಡ್ತಾ ಇದ್ದೀನಿ ಎಲ್ಲೆಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ IAS KS ಆಫೀಸರ್ಗಳಿದ್ರಲ್ಲ, ಅವ್ರನ್ನೆಲ್ಲ ಈಗಾಗಲೇ ಒದ್ದು ದೂರ ಕೂರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ. ನಿಮ್ಗೇನು ಎಳ್ಳಷ್ಟು ಪ್ರೀತಿ ಇಲ್ಲ ಕುರುಬ ಸಮುದಾಯದ ಬಗ್ಗೆ ಅನ್ನೋದನ್ನ ನಮಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹಿಂದುಳಿದ ವರ್ಗದ ವರದಿಯನ್ನು ಎತ್ಕೊಂಡೋಗಿ ತೊಟ್ಟಿಗೆ ಬಿಸಾಕ್ತಂತ ಮಹಾಶಯ ನೀವು. ನಿಮ್ಮನ್ನ ನಂಬಿಕೊಂಡು ನಿಮ್ಮಿಂದ ಈ ಸಮಾಜ ಎರಡಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಅದಾಗ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ನೀವಾದ್ರೂ ಈ ಮುಂದಿನ ದಿನಗಳಲ್ಲಿ ಈ ಸಮಾಜ ನನಗೆ ಬೇಕಪ್ಪ, ಅವತ್ತಿಂದ ನಮ್ಮ ಜೊತೆ ಇದೆ, ನಮ್ಮ ಜೊತೆ ಕೈ ಹಿಡಿದಿದೆ, ನಮಗೆ ಮತ ಹಾಕಿದ್ದಾರೆ ಅನ್ನೋ ದೂರದೃಷ್ಟಿ ನಿಮ್ಗಿದ್ದಿದ್ರೆ ನೀವು ಅವತ್ತು ಆ ಸಮಾಜನ ಯಾರು ಏನೇ ಹೇಳಿ ಸಿದ್ದರಾಮಯ್ಯ ವಿರೋಧ ಮಾಡಲಿ, ಹೈಕಮಾಂಡ್ ವಿರೋಧ ಮಾಡಲಿ, ಯಾರು ನಮಗೆ ಮತ ಕೊಟ್ಟಿದ್ದಾರೆ, ನಾನು ಇನ್ನೂ ನೆಕ್ಸ್ಟ್ 5 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಛಲ ಏನಾದರೂ ಇದ್ದಿದ್ರೆ ಪ್ರಾಂತ್ಯವಾರು ಸೀನಿಯಾರಿಟಿ ಆಧಾರದ ಮೇಲೆ ಜಾತಿವಾರು ಸೂಕ್ತ ವ್ಯಕ್ತಿಗಳನ್ನ, ಅದು ರಾಘವೇಂದ್ರ ಯತ್ನಾಳ್ ಆಗ್ಬೋದು, ಬಸವರಾಜ್ ಆಗ್ಬೋದು, ಗೋವಿಂದಪ್ಪ ಆಗ್ಬೋದು, ಹುಡುಕೊಂಡೋಗಿ ನೀವು ಮಂತ್ರಿ ಕೊಡ್ತಾ ಇದ್ರಿ. ಬಟ್ ಅದು ಆಗ್ಲಿಲ್ಲ. ನೀವು ಸಹ ವಿಫಲರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಕುರುಬರ ಮೇಲೆ ಒಂದು ಕೋಪ ಇದೆ ಬಿಡಿ, ಅದು ಬೇರೆ ಪ್ರಶ್ನೆ. ಇವರೆಲ್ಲ ಸಿದ್ದರಾಮಯ್ಯನಿಗೆ ಜಯ ಅಂತಾರೆ, ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡ್ರು ಓ ಅಂತ ಕುರುಬರು ಸಿದ್ದರಾಮಯ್ಯ ಬರ್ತಿದ್ದಂಗೆ ಕೂಗ್ತಾರೆ. ನನಗೆ ಅದು ಮುಜುಗರ ಆಗ್ತದೆ ಅನ್ನೋದು ನೀವು ಆಂತರಿಕವಾಗಿದೆ. ಯಾಕಂದ್ರೆ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, 4-5 ಟ್ರಾನ್ಸ್ಫರ್ಗಳಾಯ್ತು. 6 ತಿಂಗಳಾಗಿದ್ದಂತಹ ಒಬ್ಬ KRDL MD ತೆಗೆದಿದ್ದೀರಾ, ಇನ್ನು ಅನೇಕ ಟ್ರಾನ್ಸ್ಫರ್ಗಳಾಗ್ತಾ ಇದಾವೆ. ನೋಡ್ತಾ ಇದ್ದೀನಿ ಎಲ್ಲೆಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ IAS KS ಆಫೀಸರ್ಗಳಿದ್ರಲ್ಲ, ಅವ್ರನ್ನೆಲ್ಲ ಈಗಾಗಲೇ ಒದ್ದು ದೂರ ಕೂರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ. ನಿಮ್ಗೇನು ಎಳ್ಳಷ್ಟು ಪ್ರೀತಿ ಇಲ್ಲ ಕುರುಬ ಸಮುದಾಯದ ಬಗ್ಗೆ ಅನ್ನೋದನ್ನ ನಮಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹಿಂದುಳಿದ ವರ್ಗದ ವರದಿಯನ್ನು ಎತ್ಕೊಂಡೋಗಿ ತೊಟ್ಟಿಗೆ ಬಿಸಾಕ್ತಂತ ಮಹಾಶಯ ನೀವು. ನಿಮ್ಮನ್ನ ನಂಬಿಕೊಂಡು ನಿಮ್ಮಿಂದ ಈ ಸಮಾಜ ಎರಡಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಸಮಾಜ ಕುರುಬ ಸಮುದಾಯ ವಿಶೇಷವಾಗಿ ಡಿ ಕೆ ಶಿವಕುಮಾರ್ನಿಂದ ಎರಡಷ್ಟು ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ನೀವು ಆ ರೀತಿ ನಡ್ಕೊಬಿಟ್ಟಿದ್ದೀರಾ. ಅದನ್ನ ಮೀರ್ಬೋದಾಗಿತ್ತು. ಇವತ್ತು 1-2-3 ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ಟು ಅವ್ರನ್ನ ನೀವು ವಿಶ್ವಾಸ ಗಳಿಸುವಂತ ಪ್ರಯತ್ನ ಮಾಡಿದಿದ್ರೆ ಈ ಸಮಾಜ ಬಹುಶಃ ಇನ್ನು 5 ವರ್ಷನೂ ನಿಮ್ಮ ಜೊತೆ ನಿಲ್ಲುವಂತ ಅವಕಾಶಗಳಿತ್ತು. ಆ ದಿಕ್ಕಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಾದರೂ ಸಹ ಈ ಸಮಾಜಕ್ಕೆ, ವಿಶೇಷವಾಗಿ ಹಿಂದುಳಿದ ವರ್ಗ ಸಮಾಜಗಳಿಗೆ ನಾನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಆಗಿದೆ. ಇದು ಇನ್ನೂ ಮಂತ್ರಿಮಂಡಲ ಸಂಪೂರ್ಣವಾಗಿ ಆಗಿದೆ ಅಂತ ಏನು ಅನ್ನಿಸ್ತಿಲ್ಲ. ಯಾಕಂದರೆ ರಾಜ್ಯದ 33% ಮೀಸಲಾತಿ ಬೇಕಂತೂ ರಾಹುಲ್ ಗಾಂಧಿ ಅವರು ಮತ್ತು ಅವರ ಬೇರೆ ಬೇರೆ ಪಟಾಲಮ್ಮಗಳೆಲ್ಲ ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಹಿಳೆಯನ್ನು ಮಂತ್ರಿ ಮಾಡ್ಕೊಳ್ಳೋಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಬಂದಿದೆ ಅಂದರೆ ಯಾವ ನೈತಿಕತೆಯಿಂದ ಮಹಿಳೆಯರನ್ನು ಓಟ್ ಕೇಳ್ತೀರ ಅನ್ನೋ ಪ್ರಶ್ನೆನ ನೀವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಈ ಒಂದು ಕ್ಯಾಬಿನೆಟಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಅಂದರೆ ನಾನು ಇದೆ ಅಥವಾ ಇಲ್ಲ ಎರಡೂ ಹೇಳೋವಂಥ ಪರಿಸ್ಥಿತಿಲಿಲ್ಲ. ಯಾಕಂದರೆ ಓವರಾಲ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಎಲ್ಲ ಜಾತಿ ಜನಾಂಗಗಳನ್ನು ಕನ್ಸಿಡರ್ ಮಾಡೋದ ರೀತಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆಂತರಿಕವಾಗಿ ಹೋದಂಥ ಸಂದರ್ಭದಲ್ಲಿ ಸಮರ್ಥರಿದಾರ, ನೀವು ಗುಣಮಟ್ಟ ಇದೆಯಾ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಗುಣಮಟ್ಟ ಇರತಕ್ಕಂಥ ಮಂತ್ರಿಮಂಡಲ ಕಾಣಿಸ್ತಾ ಇಲ್ಲ. ಇನ್ನೂ ಹಾಡೋ ಭಾಷೆಯಲ್ಲಿ ಬೇರೆ ಕೆಟ್ಟ ಪದದಲ್ಲಿ ಹೇಳ್ಬೋದಾಗಿತ್ತು. ಬಟ್ ನಾನು ಬೇರೆ ಹೇಳಿದ ರೀತಿ ನಾನು ಆ ಪದ ಬಳಕೆ ಮಾಡಬಾರ್ದು ಅನ್ನೋ ರೀತಿ ಆ ಕಾರಣಕ್ಕೋಸ್ಕರ ನಾನು ಆ ಪದನ ಬಳಸ್ತಾ ಇಲ್ಲ. ಇರಲಿ, ಏನೇ ಆಗಿದ್ರು ಸಹ ಅಂದರೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು ಅನ್ನೋದು ಜೊತೆಗೆ ಪ್ರಾದೇಶಿಕ ಅಸಮಾನತೆಯನ್ನು ಸಹ ನಿವಾರಿಸಬೇಕಾಗಿತ್ತು. 7 ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲ. ಉದಾಹರಣೆಗೆ ಮೈಸೂರು ಜಿಲ್ಲೆ, ನೀವು ಸಿದ್ದರಾಮಯ್ಯನವ್ರ ಮಾತು ಕೇಳಿದ್ದೀರೋ ಅಥವಾ ಬಿಟ್ಟಿದ್ದೀರೋ ಅದು ಬೇರೆ ಪ್ರಶ್ನೆ, ಅದು ನಿಮ್ಮ ಆಂತರಿಕ ವಿಚಾರ. ಆದರೆ ಮೈಸೂರಂಥ ಜಿಲ್ಲೆಗೆ ಇನ್ನೊಂದು ಕಾಸ್ಟ್ ಕಾಂಬಿನೇಷನ್ ಇಲ್ದಿರ ಮಂತ್ರಿಮಂಡಲ ಇಲ್ದಿರನೇ ನೀವು ಏಕೈಕ ಒಬ್ಬ MLCನ ನೀವು ಮಂತ್ರಿ ಮಾಡ್ಕೊಂತೀರಾ ಅಂದರೆ ಏನು ಹೇಳ್ಬೇಕಾಗ್ತದೆ? ನಾನು 100% ನೀವು ಯತೀಂದ್ರ ಸಿದ್ದರಾಮಯ್ಯ ಮಾಡಬೇಕು, ನೋ ಡೌಟ್, ನಾನು ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಆದರೆ ಇನ್ನೊಂದು ಕಾಂಬಿನೇಷನ್ ಇರಬೇಕಾಯ್ತು. ವಿಶೇಷವಾಗಿ ನನ್ನ ದೃಷ್ಟಿಕೋನದಲ್ಲಿ ನೀವು ಮಾದೇವಪ್ಪ ಅವ್ರನ್ನೇ ಮಂತ್ರಿ ಮಾಡಬೇಕಾಗಿತ್ತು ಅನ್ನೋದು ನನ್ನ ವಾದ ಆಗಿತ್ತು. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ನೀವು ಬಸವಲಿಂಗಪ್ಪನ ಕಾಲದಿಂದ ಇರ್ಬೋದು, ರಾಜಯ್ಯನವ್ರ ಕಾಲದಿಂದ ಇರ್ಬೋದು, ಒಂದು ಕಾಂಬಿನೇಷನ್ ಇರುತ್ತೆ ಇತ್ತು. ಅದೊಂದು ದಲಿತ್ ಒಂದು ಕಾಂಬಿನೇಷನ್ ಬಹಳ ಚೆನ್ನಾಗಿ ಬರ್ತಾ ಇತ್ತು. ಮೊದಲಿಂದ ಆಗಿನ ಕಾಲದಿಂದ ಒಂದು ಲೆಗೆಸಿ ಇತ್ತು. ಆ ದಲಿತನ್ನ ಕ್ಯಾರಿ ಮಾಡ್ಕೊ ಬರ್ತಾ ಇತ್ತು. ಅಪ್ ಟು ಮಾದೇವಪ್ಪ ಇರ್ಬೋದು, ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ರಾಜಯ್ಯನವ್ರು ಇರ್ಬೋದು, ಬಸಲಿಂಗ, ಅಲ್ಲಿಂದ ಒಂದು ಲೆಗೆಸಿ ಇತ್ತು. ಆ ಲೆಗೆಸಿನ ಈ ಸಾರಿ ಸರ್ಕಾರ ಮುರಿದಿದೆ. ಇದು ಬಹುಶಃ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿನ ಅಂತ್ಯಕ್ಕೆ ನಾಂದಿ ಆದರೂ ಆಗ್ಬೋದು ಅಂತ ಹೇಳಕ್ಕೆ
ಮೇಲ್ನೋಟಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮಹದೇವಪ್ಪನ ಮಗನ MP ಮಾಡಿರ್ಬೋದು, ಏನೇ MP ಮಾಡಿದ್ರು ಸಹ ಅದು ಅಷ್ಟೊಂದು ಸೂಕ್ತವಾದಂತಹ ನಿರ್ಣಯ ಅಲ್ಲ ಅಂತ. ನೀವು ಒಂದು ವೇಳೆ ಹಂಗೆ ಬಿಡೋದೇ ಆದರೆ ಜಮೀರ್ ಬಿಡಬೇಕಾಯ್ತು, ಕೃಷ್ಣ ಬೈರೇಗೌಡ ಬಿಡಬೇಕಾಗಿತ್ತು, MB ಪಾಟೀಲ್ ಬಿಡಬೇಕಾಗಿತ್ತು, SS ಮಲ್ಲಿಕಾರ್ಜುನ್ ಬಿಡಬೇಕಾಗಿತ್ತು, ಇವ್ರಿಗೆಲ್ಲ ಒಂದು ನ್ಯಾಯ ಜಾರ್ಜ್ ಬಿಡಬೇಕಾಗಿತ್ತು, ಇವ್ರಿಗೆಲ್ಲ ಒಂದು ನ್ಯಾಯ ಮಹದೇವಪ್ಪನಿಗೊಂದು ನ್ಯಾಯನಾ? ನಾನು ಮಹದೇವಪ್ಪನ ತಗೋಬೇಕು ಬಿಡಬೇಕು ಎರಡೂ ನಂದಲ್ಲ. ಆದರೆ ಆ ಲೆಗೆಸಿನ ದಲಿತ್ ಲೆಗೆಸಿ ಇತ್ತು ನಿಮಗೆ ಹಳೆ ಮೈಸೂರು ಭಾಗದಲ್ಲಿ, ಅದನ್ನು ಮುರಿದಿದ್ದೀರಾ. ಇದು ಭಾಳ ಸ್ಪಷ್ಟವಾಗಿ. ಅದರ ಜೊತೆಗೆ ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀವು ಇತ್ತೀಚೆಗೆ ಶ್ರೀರಾಮುಲು ಅಂಡ್ ಅವ್ರ ಬಾಮ ಇದನ್ನ ಪ್ರೆಸ್ ಮೀಟ್ ಮಾಡದಂತ ಸಂದರ್ಭದಲ್ಲಿ ನೀವು ನೋಡ್ಬೇಕಾಗಿತ್ತು. ಅವರು ಓಪನ್ ಆಗಿ ಹೇಳ್ತಾರೆ, ಕುರುಬ ಸಮುದಾಯ ಅತಿ ಹೆಚ್ಚು ಮತದಾರರಿದ್ದಾರೆ. ಅದು ಬಳ್ಳಾರಿ ಇರ್ಬೋದು, ಹೊಸಪೇಟೆ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಅಪ್ ಟು ಗುಲ್ಬರ್ಗ ತನಕನೂ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ. ಅವರು ನಮಗೆ ಮತ ಹಾಕದೇ ಇರೋ ಕಾರಣಕ್ಕೆ ನಾವು ಒಂದೇ ಒಂದು MLA ಗೆಲ್ಲಕ್ಕಾಗ್ತಾ ಇಲ್ಲ ಅಂತೇಳಿ ಬಹಿರಂಗವಾಗಿ BJP ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಮಾಡ್ತಾ ಇದೆ. ಅಂತ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ MLA ರಾಘವೇಂದ್ರ ಇಟ್ನಾಳ್ ನೀವು ಕನ್ಸಿಡರ್ ಮಾಡಿಲ್ಲ, ಅವ್ರನ್ನ ಮಂತ್ರಿ ಮಾಡಲ್ಲ ಅಂದ್ರೆ ಒಂದೇ ಜಿಲ್ಲೆಗೆ ಎರಡು, ನೀವು ರಾಯರೆಡ್ಡಿಗೆ ಮತ್ತೆ ಇವ್ರಿಗೆ ಯಾರಿಗೆ ತಂಗಡಿಗೆ ಕೊಟ್ಟಿರ್ಬೋದು. ಅದು ಕ್ಯಾಸ್ಟ್ ಕಾಂಬಿನೇಷನ್ ಇರುವುದು. ಅದೇ ನೀವು ಪ್ರಾದೇಶಿಕ ಅಸಮಾನತೆನ ಯಾವ ರೀತಿ ಕಾಣ್ತಾ ಇದೆ ಅನ್ನೋದಕ್ಕೆ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ. ಅಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಕುರುಬ MLA ಕೊಡ್ಬೇಕಾಯಿತು, ಅಥವಾ ಬಾದರ್ಲಿಗೆ ಆದರೂ ಕನ್ಸಿಡರ್ ಮಾಡಬೇಕಾಯಿತು. BR ಪಾಟೀಲ್ ಇದ್ರು ಮೋಸ್ಟ್ ಸೀನಿಯರ್ MLA, ಇವ್ರನ್ನೂ ಕನ್ಸಿಡರ್ ಮಾಡಬೇಕಾಯ್ತು. ಇದೊಂದು ಅಸಮತೋಲನ. ಅದನ್ನ ಬೇರೆ ಇನ್ಯಾವ ಪದ ಬಳಸಕ್ ಹೋಗಲ್ಲ. ಒಂದು ಕ್ಯಾಸ್ಟ್ ಇಕ್ವೇಶನ್ ಸರಿ ಇಲ್ಲ, ಪ್ರಾದೇಶಿಕ ಸಮಾನತೆನೂ ಇಲ್ಲ. ಇದೊಂದು ಅಸಮತೋಲನದಿಂದ ಕೂಡಿರತಕ್ಕಂತಹ ಕ್ಯಾಬಿನೆಟ್ ಅಂದ್ರೆ ತಪ್ಪಾಗಲಾರದು. ಅದಕ್ಕೆ ನೀವು ಮಧ್ಯ ಕರ್ನಾಟಕಕ್ಕೆ ಬಂದ್ರೆ ಅದು ಹೊಸದುರ್ಗದ ಗೋವಿಂದಪ್ಪ ಇರ್ಬೋದು, ಬಸವರಾಜ್ ಶಿವಣ್ಣವ್ರು ಇರ್ಬೋದು, ಆ ರೀತಿ ಆ ಪ್ರಾಂತ್ಯದಲ್ಲೂ ಸಹ ಅನೇಕ ಬಾರಿ 4-5 ಬಾರಿ ಗೆದ್ದಿದ್ದಂಥವರು MLAಗಳಿದ್ರು ಸಹ ಅವ್ರನ್ನ ಯಾರನ್ನೂ ಕನ್ಸಿಡರ್ ಮಾಡದೆ ಏಕಾಏಕಿ ಯಾರ್ದೋ ಮಾತಿಗೆ, ಯಾರ್ದೋ ಮುಲಾಜಿಗೆ, ನಿಮ್ಮ ರಾಜಕೀಯ ತೆವಲಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ನಿಮ್ಗೆ ಯಾರು ಬೇಕೋ ಅವ್ರನ್ನ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಮಾಡಿರ್ತಕ್ಕಂಥ ಕ್ಯಾಬಿನೆಟ್ಟು ಇದು ಹಿಂದುಳಿದ ವರ್ಗಗಳಿಗೆ ಮಾಡಿರತಕ್ಕಂಥದ ಮೋಸದ ಕ್ಯಾಬಿನೆಟ್. ನೀವು ಉದಾಹರಣೆಗೆ ನೀವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ನೀವು ಅಂಕಿಅಂಶಗಳನ್ನು ತೆಗೆದಿಡ್ತೀರಾ, ಮಾಧ್ಯಮಗಳ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷಗಳು. ಮುಸ್ಲಿಂ ಸಮುದಾಯ ನಮಗೆ 70% 90% ಮತ ಆಗುತ್ತೆ, ದಲಿತರು 70% ಮತ ಹಾಕ್ತಾರೆ, ಮತ್ತೆ ಹಿಂದುಳಿದವರ್ಗರು ಅದರಲ್ಲೂ ವಿಶೇಷವಾಗಿ ಕುರುಬರು ನಮಗೆ 65-70% ಮತ ಆಗ್ತಾರೆ ಅಂತ ನೀವು ಅಂಕಿಅಂಶಗಳು ಹೇಳ್ತೀರಾ. ಆದರೆ ಅವ್ರಿಗೆ ಮಂತ್ರಿ ಕೊಡುವಂಥ ಸಂದರ್ಭದಲ್ಲಿ ಎಷ್ಟು ಕೊಟ್ಟಿದ್ದೀರಾ? ನಿಮಗೆ 20% 15% ಮತ ಹಾಕೋರಿಗೆ 8-9 ಜನ ಮಂತ್ರಿಗಳು ಮಾಡ್ಕೊಂತೀರಾ. ಆದರೆ 90% 60% ಮಂತ್ರಿ ಮತ ಹಾಕುವಂಥ ಸಮುದಾಯಗಳಿಗೆ ಕೇವಲ 2-3. ಇವು ಈ ರೀತಿಯಾದಂತಹ ಅಸಮತೋಲನ ಇದೆಯಲ್ಲ, ಇದು ಕಾಂಗ್ರೆಸ್ನ ಅವನತಿಗೆ ನಾಂದಿ ಆಗ್ತದೆ. ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ಆದರೆ ವಿಶೇಷವಾಗಿ ಆ ಸಮುದಾಯಗಳು ನಿಮ್ಮನ್ನು ನೆಚ್ಕೊಂಡು, ನಿಮ್ಮನ್ನು ನಂಬಿ, ನೀವೇ ನಮ್ಮ ಸರ್ವಸ್ವ ಅಂತೇಳಿ ತಿಳ್ಕೊಂಡು ಮತ ಹಾಕ್ತಂಥ ಸಂದರ್ಭದಲ್ಲಿ ಆ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಘನಘೋರ ಅಪರಾಧ ಇದೆಯಲ್ಲ, ಇದನ್ನು ಎಷ್ಟೇ ದೊಡ್ಡ ಲೀಡರ್ ಇರ್ಬೋದು, ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಅವರ ಸ್ವಾರ್ಥನೂ ತುಂಬಿದೆ, ಇದರಲ್ಲೇನು ಕದ್ದು ಮುಚ್ಚಿ ಇಲ್ಲ. ಅವರು ಸ್ವಾರ್ಥ ಬಿಟ್ಟು ಆಚೆ ಬರಬೇಕಾಗಿತ್ತು. ಇಷ್ಟು ವರ್ಷಗಳ ಕಾಲ ಈ ಸಮಾಜ ನನ್ನ ಕೈ ಹಿಡಿದಿದೆಯಪ್ಪ, ಈ ಸಮಾಜ ನನಗೆ ಅನೇಕ ರೀತಿಯಾದಂಥ ಬೆಂಬಲ ಅನೇಕ ಬಾರಿ ನನಗೆ ನೀಡಿದೆ, ನಾನು ಈಗಲಾದರೂ ಮುಕ್ತ ಕಂಠದಿಂದ ಸಮಾಜದ 4-5 ಜನನ್ನಾದ್ರೂ ನಾವು ಕೊನೆ ಪಕ್ಷ ಮಂತ್ರಿ ಮಾಡಲಿಕ್ಕೆ ಮಾಡ್ಕೊಡ್ಬೇಕಾಯ್ತು. ಒಂದು ಹೆಣ್ಮಗುಗೆ ಅವಕಾಶ ಆಗಿತ್ತು, ಅದನ್ನು ತುಂಬಿಸೋದ್ರ ಜೊತೆಗೆ ಬಸವರಾಜ ಶಿವಣ್ಣ ಇರ್ಬೋದು, ರಾಘವೇಂದ್ರ ಇಟ್ನಾಳ್ ಇರ್ಬೋದು, ಇವರೆಲ್ಲರೂ ಮಾಡಿದ್ದಿದ್ದೇ ಆಗಿದ್ರೆ ನೀವು ಈ ಸಮಾಜದ ಋಣ ತೀರಿಸಬಹುದಾಗಿತ್ತು. ಸಿದ್ದರಾಮಯ್ಯನವರು ಯಾಕೋ ಸಂಕುಚಿತ ಮನೋಭಾವನೆಯಿಂದ ಕಾಣಿಸಕ್ಕೆ ಶುರು ಹಚ್ಕೊಬಿಟ್ರು. ನೀವು ಬಹಳ ದೊಡ್ಡ ಎತ್ತರಕ್ಕೆ ಹೋಗಿದ್ದೀರಿ ರಿಸೈನ್ ಮಾಡಿದಂಥ ಸಂದರ್ಭದಲ್ಲಿ. ನೀವು ನಡ್ಕೊಂಡಂಥ ರೀತಿ, ನೀವು ಬಿಹೇವ್ ಮಾಡಿದಂಥ ರೀತಿ, ನೀವು ಕೊಟ್ಟ ಮಾತಿನಂತೆ ವಾಪಸ್ ಅಧಿಕಾರ ಬಿಟ್ಟುಕೊಟ್ಟಂಥ ರೀತಿಗೆ ಇಡೀ ದೇಶದಾದ್ಯಂತ ಜನ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆದರೆ ಇವತ್ತು ಈ ಮಂತ್ರಿಮಂಡಲ ಆದ ನಂತರ ನಿಮ್ಮ ನಡವಳಿಕೆಗಳು ಈ ಸಮಾಜ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಯಾಕಂದರೆ ಶತಶತಮಾನಗಳಿಂದ ನೀವು ರಾಜಕೀಯವಾಗಿ ಅತಂತ್ರ ಆದ ನಂತರ 2006ರಿಂದ ಇಲ್ಲಿ ತನಕನೂ ನಿಮ್ಮ ಬೆನ್ನಿಗೆ ಬೆಂಬಲವಾಗಿ ನಿಂತಹ ಸಮಾಜ ಇದು ಐಂದ ವರ್ಗಗಳಿಗೆ ನೀವು ಪ್ರಾತಿನಿಧ್ಯ ಕೊಡಿಸುವಲ್ಲಿ ವಿಫಲರಾಗಿದ್ದೀರಿ. ಈ ಮಾತನ್ನ ಬಹಳ ನೋವಿಂದ ಹೇಳ್ಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಕುರುಬ ಸಮುದಾಯಕ್ಕೆ ನೀವು ಇದೊಂದು ಬಹಳ ದೊಡ್ಡ ದುರಂತ. ನೀವು MLC ಮಾಡುವಂಥ ವಿಚಾರ ಬಂದಾಗ ನಮ್ಮನ್ನು ಕನ್ಸಿಡರ್ ಮಾಡಲ್ಲ. MLA ನೀವು ಹೋಗ್ಲಿ ಒಳ್ಳೊಳ್ಳೆ ಬೋರ್ಡ್ ಕೊಡುವಂಥ ವಿಚಾರದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಲ್ಲ. ಇಲ್ಲ ಈ ಸಮುದಾಯಕ್ಕೆ 100 ಕೋಟಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಆರ್ಥಿಕವಾಗಿ ಏನಾದರೂ ಮಾಡಬೇಕಾದಂಥ ಸಂದರ್ಭದಲ್ಲೂ ನೀವು ಕನ್ಸಿಡರ್ ಮಾಡಲ್ಲ. ಇಲ್ಲ ಆ ಜಾತಿಯವ್ರಿಗೊಬ್ಬ ಮಾಡ್ಕೊಬಿಡ್ತಾರೆ, ಈ ಜಾತಿಯವ್ರಿಗೊಬ್ಬ ಹೈಕಮಾಂಡ್ ಇನ್ಯಾವಾಗ ಅಧಿಕಾರನೂ ಹೋಗ್ಬಿಡ್ತು. ಕೊನೆ ಪಕ್ಷ ಒಂದು 4-5 ಜನಕ್ಕೆ ಒಂದು 3-4 ಜನ MLAಗಳು ಮಂತ್ರಿ ಮಾಡಿ ಆದರೂ ಹೋಗಿದ್ರೆ
ಆ ಜನ ನಿಮ್ಮನ್ನ ಶಾಶ್ವತವಾಗಿ ಪ್ರತಿ ಮನೆಗಳಲ್ಲೂ ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಬಟ್ ಅದಾಗ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು, ನೀವಾದ್ರೂ ಈ ಮುಂದಿನ ದಿನಗಳಲ್ಲಿ ಈ ಸಮಾಜ ನನಗೆ ಬೇಕಪ್ಪ, ಅವತ್ತಿಂದ ನಮ್ಮ ಜೊತೆ ಇದೆ, ನಮ್ಮ ಜೊತೆ ಕೈ ಹಿಡಿದಿದೆ, ನಮಗೆ ಮತ ಹಾಕಿದ್ದಾರೆ ಅನ್ನೋ ದೂರದೃಷ್ಟಿ ನಿಮ್ಗಿದ್ದಿದ್ರೆ ನೀವು ಅವತ್ತು ಆ ಸಮಾಜನ ಯಾರು ಏನೇ ಹೇಳಿ, ಸಿದ್ದರಾಮಯ್ಯ ವಿರೋಧ ಮಾಡಲಿ, ಹೈಕಮಾಂಡ್ ವಿರೋಧ ಮಾಡಲಿ, ಯಾರು ನಮಗೆ ಮತ ಕೊಟ್ಟಿದ್ದಾರೆ, ನಾನು ಇನ್ನೂ ನೆಕ್ಸ್ಟ್ 5 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಛಲ ಏನಾದರೂ ಇದ್ದಿದ್ರೆ ಪ್ರಾಂತ್ಯವಾರು, ಸೀನಿಯಾರಿಟಿ ಆಧಾರದ ಮೇಲೆ ಜಾತಿವಾರು ಸೂಕ್ತ ವ್ಯಕ್ತಿಗಳನ್ನ, ಅದು ರಾಘವೇಂದ್ರ ಇಟ್ನಾಳ್ ಆಗ್ಬೋದು, ಬಸವರಾಜ್ ಆಗ್ಬೋದು, ಗೋವಿಂದಪ್ಪ ಆಗ್ಬೋದು, ಹುಡುಕೊಂಡೋಗಿ ನೀವು ಮಂತ್ರಿ ಕೊಡ್ತಾ ಇದ್ರಿ. ಬಟ್ ಅದು ಆಗಲಿಲ್ಲ. ನೀವು ಸಹ ವಿಫಲರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ನಿಮ್ಗೆ ಕುರುಬರ ಮೇಲೆ ಒಂದು ಕೋಪ ಇದೆ ಬಿಡಿ, ಅದು ಬೇರೆ ಪ್ರಶ್ನೆ. ಇವರೆಲ್ಲ ಸಿದ್ದರಾಮಯ್ಯನಿಗೆ ಜಯ ಅಂತಾರೆ, ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡ್ರು ಓ ಅಂತ ಕುರುಬರು ಸಿದ್ದರಾಮಯ್ಯ ಬರ್ತಿದ್ದಂಗೆ ಕೂಗ್ತಾರೆ. ನನಗೆ ಅದು ಮುಜುಗರ ಆಗ್ತದೆ ಅನ್ನೋದು ನೀವು ಆಂತರಿಕವಾಗಿದೆ. ಯಾಕಂದ್ರೆ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, 4-5 ಟ್ರಾನ್ಸ್ಫರ್ಗಳಾಯ್ತು. 6 ತಿಂಗಳಾಗಿದ್ದಂತಹ ಒಬ್ಬ KRDL MD ತೆಗೆದಿದ್ದೀರಾ, ಇನ್ನು ಅನೇಕ ಟ್ರಾನ್ಸ್ಫರ್ಗಳಾಗ್ತಾ ಇದಾವೆ. ನೋಡ್ತಾ ಇದ್ದೀನಿ ಎಲ್ಲೆಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ IAS KS ಆಫೀಸರ್ಗಳು ಇದ್ರಲ್ಲ, ಅವ್ರನ್ನೆಲ್ಲ ಈಗಾಗಲೇ ಒದ್ದು ದೂರ ಕೂರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ. ನಿಮ್ಗೇನು ಎಳ್ಳಷ್ಟು ಪ್ರೀತಿ ಇಲ್ಲ ಕುರುಬ ಸಮುದಾಯದ ಬಗ್ಗೆ ಅನ್ನೋದನ್ನ ನಮಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹಿಂದುಳಿದ ವರ್ಗದ ವರದಿಯನ್ನು ಎತ್ಕೊಂಡೋಗಿ ತೊಟ್ಟಿಗೆ ಬಿಸಾಕ್ತಂತ ಮಹಾಶಯ ನೀವು. ನಿಮ್ಮನ್ನು ನಂಬಿಕೊಂಡು ನಿಮ್ಮಿಂದ ಈ ಸಮಾಜ ಎರಳಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಸಮಾಜ ಕುರುಬ ಸಮುದಾಯ ವಿಶೇಷವಾಗಿ ಡಿ ಕೆ ಶಿವಕುಮಾರ್ನಿಂದ ಎರಳಷ್ಟು ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ನೀವು ಆ ರೀತಿ ನಡ್ಕೊಬಿಟ್ಟಿದ್ದೀರ. ಅದನ್ನ ಮೀರ್ಬೋದಾಗಿತ್ತು. ಇವತ್ತು 1-2-3 ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ಟು ಅವ್ರನ್ನ ನೀವು ವಿಶ್ವಾಸ ಗಳಿಸುವಂತ ಪ್ರಯತ್ನ ಮಾಡಿದಿದ್ರೆ ಈ ಸಮಾಜ ಬಹುಶಃ ಇನ್ನು 5 ವರ್ಷನೂ ನಿಮ್ಮ ಜೊತೆ ನಿಲ್ಲುವಂತ ಅವಕಾಶಗಳಿತ್ತು. ಆ ದಿಕ್ಕಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಾದ್ರೂ ಸಹ ಈ ಸಮಾಜಕ್ಕೆ, ವಿಶೇಷವಾಗಿ ಹಿಂದುಳಿದ ವರ್ಗ ಸಮಾಜಗಳಿಗೆ ನಾನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಮತವನ್ನ ಹಾಕ್ಬೇಕಾದಂತ ಸಂದರ್ಭ ಬಂದಾಗ ಯಾವುದೇ ರೀತಿಯಾದಂತ ಹಿಂದು ಮುಂದೆ ನೋಡದೆ ನಿಮ್ಮ ಹಿತ ಕಾಪಾಡುವಂಥವು, ಸಮಾಜದ ಹಿತ ಕಾಪಾಡುವಂಥವ್ರು, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅಭಿವೃದ್ಧಿ ಮಾಡುವಂತ ಯಾವುದೇ ರಾಜಕೀಯ ಪಕ್ಷ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಅವರಿಂದೆ ಹೋದಂಥ ಸಂದರ್ಭದಲ್ಲಿ ಮಾತ್ರ ಈ ಸಮಾಜಕ್ಕೆ ಉಳಗಾಲ ಇದೆ. ನೀವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಯೋಕೆ ಅವಕಾಶ ಆಗ್ತದೆ. ಆ ದಿಕ್ಕಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಸಮಾಜ ಜಾಗೃತರಾಗಬೇಕು. ಮತ್ತೊಮ್ಮೆ ನಾವು ಈ ರಾಜ್ಯದಲ್ಲಿ ರಾಜಕೀಯ ಚುಕ್ಕಾಣಿ ಹಿಡಿಯುವಂಥ ಸಂದರ್ಭ ಬರಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ನಮಸ್ಕಾರ.